ನಮಸ್ತೆ ಮೈನೆ ನನ್ನ ಹೆಸರು ಸುಕೃತ. ಈ ಕಥೆಯನ್ನು ಹೇಳ್ತೀನಿ. ಯಾವುದು ಅಂದರೆ ಕೃಷ್ಣ ಯಾಕೆ ನವಿಲುಗರಿನ ತನ್ನ ಮೇಲೆ ಹಾಕುತ್ತಾನೆ ಅಂತ. ಒಂದಿನ ತುಂಬ ಬಾಯಾರಿಕೆ ಆಗಿತ್ತು ಸೀತಂಗೆ. ಅಲ್ಲಿ ತುಂಬಿ ಒಂದು ನೀರಿನ ಬಾವಿ ಇತ್ತಲ್ಲೇ, ಒಂದು ಬಾವಿ. ಅಲ್ಲೂ ನೀರಿಲ್ಲ, ಎಲ್ಲೂ ನೀರಿಲ್ಲ, ಅಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ನೀರು. ಅದಕ್ಕೆ ರಾಮ ಹುಡ್ಕೊಂಡು ಬಂದ, ಎಲ್ಲೂ ಕಾಣಿಸ್ತಾ ಇಲ್ಲ. ಆಮೇಲೆ ಲಕ್ಷ್ಮಣ ಹುಡ್ಕೊಂಡು ಬಂದ, ಕಾಣಿಸ್ತಾ. ಇಬ್ರು ಹೋಗಿ ನೋಡ್ತಾರೆ, ಅಲ್ಲೊಂದು ಪಿಕಾಕ್ ತೋರಿಸುತ್ತೆ. ನೀರೆಲ್ಲಿದೆ ಗೊತ್ತಾ ಅಂತ ಪಿಕಾಕ್ನ ರಾಮ ಕೇಳ್ತಾರೆ. ಅದಾದ್ಮೇಲೆ ಹೇಳ್ತಾನೆ, ಅದಾದ್ಮೇಲೆ ಅಯ್ಯೋ ಇದು ಪಾಪ ಅದು ಹೇಳ್ಕೊಡುತ್ತೆ ಅಂತ ಅವ್ರು ಹೇಳಿದ್ರು. ಅಲ್ಲಿ ಹೆಂಗೆ ನೀನು ಫಾಸ್ಟ್ ಹೋಗ್ತಿಲ್ಲ, ನಾವು ಅದನ್ನ ಫಾಲೋ ಮಾಡ್ಕ. ಹೆಂಗೆ ಅಂದರೆ ನಮ್ಮ ಗರಿ ಒಂದು ಎಷ್ಟೊಂದು ಗರಿ ಇದೆಯಲ್ಲ, ಅದನ್ನ ಒಂದು ಕಿತ್ತಿ ಒಂದೊಂದು ಹಾಕ್ತಾ ಇರ್ತೀನಿ ಅಂತ ಹೇಳುತ್ತೆ. ಆ ಗಾರಿಗೆಲ್ಲ ಇದು ಹಾಕಿ ಆಮೇಲೆ ಅವರೆಲ್ಲ ನೀರಿಗೆ ಹೋಗ್ತಾರೆ ಆ ಗಾರಿಗೆ. ಅದಾದ್ಮೇಲೆ ಅವರೆಲ್ಲ ನೀರು ಕುಡಿಸ್ಕೊಂಡು ಅದನ್ನು ಸಮಾಧಾನ ಆಗ್ತಾರೆ. ಅದಾದ್ಮೇಲೆ ಅದು ಪಿಕಾಕು ತುಂಬ ನೋವಾಗುತ್ತೆ. ಯಾಕೆ ಅಂದರೆ ಅದರದ್ದು ಎಲ್ಲ ಗರಿನೂ ಕಿತ್ತಾಕ್ಬಿಡುತ್ತೆ. ಅದಕ್ಕೆ ಮುಂದಿನ ಜನ್ಮದಲ್ಲಿ ನಾನು ನಿನ್ನ ತಲೆ ಮೇಲೆ ಇಟ್ಕೊಡ್ತೀನಿ ಗರಿನ. ಆಗ ಸೇವೆಗೆ ನಿಮಗೆ ಅರ್ಥ ಬರುತ್ತೆ. Thank you.